ಹಾಗರವೇ ಸುಜ್ಞಾನ ಸಾಗರವೇ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಮೊದಲಿಗೆ ಎನ್ನ ಆರಾಧ್ಯ ದೈವ ಶಿವಯೋಗಿ ಸಿದ್ದರಾಮರನ್ನ ಎನ್ನ ಹೃನ್ಮಂದಿರ ಧ್ಯಾನಿಸಿ ಈ ದಿನ ಬ್ರಹ್ಮಶ್ರೀ ಪತ್ರಿಜಿಯವರ ಕೂಸಾದ ಪಿರಮಿಡ್ ಧ್ಯಾನ ಕೇಂದ್ರ, ಆ ಧ್ಯಾನ ಕೇಂದ್ರದ ಒಂದು ಕೊಂಡಿ ರಾಮನಗರ ಧ್ಯಾನ ಕೇಂದ್ರ, ಅದರ 7ನೇ ವಾರ್ಷಿಕೋತ್ಸವ. ಆ ವಾರ್ಷಿಕೋತ್ಸವದ ನಿಮಿತ್ತ ನಡೆದಂಥ ಸಸ್ಯಾಹಾರಿ ರ್ಯಾಲಿ ಮತ್ತು ಈಗ ಧ್ಯಾನ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಹಿರಿಯರು, ಮಾರ್ಗದರ್ಶಕರಾದಂಥ ಧ್ಯಾನಿಗಳಾದಂಥ ಪ್ರೇಮನಾಥ್ಜಿಯವರೇ, ಗೋಪಾಲ ಗೌಡ್ರೆ, ವೆಂಕಟರಮಣಪ್ಪನವರೇ, ಹಾಗೆ ಪಿರಮಿಡ್ ವ್ಯಾಲಿಯ ನಾಗರಾಜ್ರವರೇ, ಬಳ್ಳಾರಿಯ ಅಮ್ಮ ಶಕ್ತಿ ಕೇಂದ್ರ ಧ್ಯಾನ ಕೇಂದ್ರದ ಗೀತಾ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಧ್ಯಾನಾರ್ಥಿಗಳಿಗೆ, ಇಲ್ಲಿ ಶ್ರದ್ಧಾಭಕ್ತಿಯಿಂದ ನೆರೆದಿರುವಂಥ ಎಲ್ಲ ಧ್ಯಾನಾರ್ಥಿಗಳಿಗೆ ಶರಣಾರ್ಥಿಗಳು ಸಲ್ಲಿಸಿ, ಇವತ್ತಿನ ಪ್ರಸ್ತುತ ಜೀವನಕ್ಕೆ ಧ್ಯಾನ ಬಹಳ ಮುಖ್ಯ ಅನ್ನೋದನ್ನ ಬ್ರಹ್ಮಶ್ರೀ ಪತ್ರಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಮನುಷ್ಯನಿಗೆ ಆಹಾರ, ನಿದ್ರಾ, ಮೈಥುನಗಳು ಎಷ್ಟು ಮುಖ್ಯನೋ ಆತನಿಗೆ ಮಾನಸಿಕ ಸ್ವಾಸ್ಥ್ಯ ಅಷ್ಟೇ ಮುಖ್ಯ. ಎಲ್ಲ ಇದ್ದು ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಕೋಟಿಗಟ್ಟಲೆ ಆಸ್ತಿ ಇದೆ, ಅದರಲ್ಲಿ ನಾನು ಕನಿಷ್ಠ 100 ರೂಪಾಯಿಯನ್ನ ಅನುಭವಿಸಿದ್ದೀನಿ ಅಂತೇಳಿ ಆತ್ಮತೃಪ್ತಿ ಇಲ್ಲ ಅಂತ ಹೇಳಿದ್ರೆ, ಮೃಷ್ಟಾನ್ನ ಭೋಜನ ಇದೆ, ಅದರಲ್ಲಿ 2 ತುತ್ತನ್ನ ನಾನು ನೆಮ್ಮದಿಯಾಗಿ ತಿಂದಿದ್ದೀನಿ ಅಂತೇಳಿ ಆತ್ಮತೃಪ್ತಿ ಇಲ್ಲ ಅಂತ ಹೇಳಿದ್ರೆ, ಆ ಎಲ್ಲ ಸಂಪತ್ತುಗಳು ಶೂನ್ಯ. ಆ ಎಲ್ಲ ಸಂಪತ್ತಿಗೆ ಬೆಲೆ ಬರೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಅದನ್ನ ನಾನು ಅನುಭವಿಸಿದಾಗ ಅಲ್ವಾ? ಹಾಗೆ ಈ ಜಗತ್ತಿಗೆ ಬಂದು ಇಲ್ಲಿ ಜೀವವನ್ನ ಒತ್ಕೊಂಡು ಬಂದಿದೀವಲ್ಲ, ಈ ಜೀವನವನ್ನ ಅನುಭವಿಸ್ಲಿಲ್ಲ ಅಂದ್ರೆ ಬೆಲೆ ಇದೆಯಾ? ವ್ಯರ್ಥ ಅಲ್ವಾ? ನೋಡಿ, ಈ ಜೀವ ತೆಗೆದುಕೊಂಡು ಬರ್ಲಿಕ್ಕೆ ಅಂದ್ರೆ ಮನುಷ್ಯನಾಗಿ ರೂಪವನ್ನು ತಳಿಲಿಕ್ಕೆ ಮೊದಲು 84 ಲಕ್ಷ ಜನ್ಮಗಳಲ್ಲಿ ಹುಟ್ಟು ಬಂದಿರ್ತಾನೆ ಮನುಷ್ಯ ಅಂತ ಹೇಳುತ್ತೆ. ಅಕ್ಕ ಮಾತು ಹೇಳ್ತಾರೆ, 84 ಲಕ್ಷ ಜನ್ಮಗಳಲ್ಲಿ ಬಂದನೆಯ ನಾನು ಅಂತೇಳಿ. ಅಂದ್ರೆ ನಾವು ನೀವೆಲ್ಲ ಮನುಷ್ಯರಾಗಿ ಹುಟ್ಲಿಕ್ಕೆ ಮೊದಲು ಜಗತ್ತಿನಲ್ಲಿರ್ತಕ್ಕಂಥ 84 ಲಕ್ಷ ಕ್ರಿಮಿ ಕೀಟ ಪಶು ಪಕ್ಷಿಯಾಗಿ ಎಲ್ಲಾ ರೀತಿಯ ಕ್ರಿಮಿ ಕೀಟ ಪಶು ಪಕ್ಷಿಯಾಗಿ ಜನ್ಮವನ್ನು ತಳೆದು ಆ ಎಲ್ಲ ಜನ್ಮಗಳ ಸುಕೃತದ ಫಲವಾಗಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಲ್ವಾ? ಏನ್ ಹೇಳ್ತಾರೆ, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಪ್ರಾಣಿ ಯಾವುದು? ಮನುಷ್ಯ ಪ್ರಾಣಿ. ಮನುಷ್ಯ ಯಾಕೆ ಜಗತ್ತಿನಲ್ಲಿ ಶ್ರೇಷ್ಠ ಆಗ್ತಾನೆ? ಮನುಷ್ಯನಿಗೆ ಏನಿದೆ? ಮನುಷ್ಯನಿಗೆ ಅರಿವಿದೆ, ಜ್ಞಾನ ಇದೆ ಅನ್ನೋದಕ್ಕೋಸ್ಕರ ಅವನು ಶ್ರೇಷ್ಠನಾಗ್ತಾನೆ ಅಂತೆ. ಆದ್ರೆ ಈ ಶ್ರೇಷ್ಠನಾದ ಮನುಷ್ಯ ಶ್ರೇಷ್ಠನಾಗಿ ಬಾಳ್ತಾ ಇದ್ದಾನ, ಬದುಕ್ತಾ ಇದ್ದಾನ ಎನ್ನೋದು ಮುಖ್ಯ ಅಲ್ವಾ? ನನ್ನ ಶ್ರೇಷ್ಠತೆ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ, ಆತನ ಶ್ರೇಷ್ಠತೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಬರೀ ಹೊರಗಿನ ವೈಭೋಗದ ವಸ್ತುಗಳಿಂದ ಅಲ್ಲ ಶ್ರೇಷ್ಠತೆಯನ್ನು ಗಳಿಸೋದು, ತನ್ನ ಅಂತರಂಗದ ಜ್ಞಾನ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಶ್ರೀಮಂತವಾಗಿದೆ ಅನ್ನೋದ್ರ ಮೇಲೆ ನಾವು ಆತನ ಶ್ರೀಮಂತಿಕೆಯನ್ನ ಅಳತೆ ಹಾಕ್ಬೇಕಾಗತ್ತೆ ಅಲ್ವಾ? ತಾವೆಲ್ಲರೂ ಬಹುತೇಕ ಈ ಧ್ಯಾನಕ್ಕೆ ಯಾವ ಕಾರಣಕ್ಕೋಸ್ಕರ ಬಂದ್ರಿ ಅಂದ್ರೆ, ಇವತ್ತು ಬಂದಿರೋದಲ್ಲ, ಈ ಧ್ಯಾನವನ್ನ ನೀವು ಯಾವಾಗ ಅಳವಡಿಸ್ಕೊಳ್ಳಿಕ್ಕೆ ಹೋದ್ರಿ? ಯಾವಾಗ ಸಮಸ್ಯೆಗಳಿಗೆ ಸಿಕ್ಕಿ, ಸಮಸ್ಯೆಗಳಿಗೆ ಈ ಲೌಕಿಕ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ ಪರಿಹಾರಗಳು ಸಿಗದಂತ ಸಮಯದಲ್ಲಿ ಬಹುತೇಕ ಜನ ಅಲ್ವಾ
ನನಗೆ ಈ ಭೌತಿಕ ಜಗತ್ತು ನನ್ನ ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನೋದು ಮನವರಿಕೆ ಆದ ಮೇಲೆ ಆತ್ಮಜ್ಞಾನದ ಕಡೆಗೆ ಮನುಷ್ಯ ಬರ್ತಾನೆ ಅಲ್ವಾ. ಆ ಆತ್ಮಜ್ಞಾನದ ಒಂದು ದಾರಿ ಯಾವುದು? ಧ್ಯಾನ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮಶ್ರೀ ಪತ್ರಿಜಿಯವರು ಶ್ವಾಸ ಧ್ಯಾನವನ್ನ ಹೇಳಿಕೊಟ್ರು ಅಲ್ವಾ. ಶ್ವಾಸ ಧ್ಯಾನ ಯಾರಿಂದ ಬಂತು? ಬುದ್ಧನಿಂದ ಅಲ್ವಾ. ಬುದ್ಧನ ಆನಾಪಾನ ಸತಿ. ಆ ಆನಾಪಾನ ಸತಿಯನ್ನ ಬುದ್ಧ ಹಾಗೆ ಬೋಧಿಸಿದ್ದ ಆತ್ಮಜ್ಞಾನಕ್ಕಾಗಿ. ಅದನ್ನ ಈ ಆಧುನಿಕ ಜಗತ್ತಿನಲ್ಲಿ ಹೆಚ್ಚಾಗಿ ಪ್ರಚಾರಕ್ಕೆ ತಂದು ಇದು ಮನುಷ್ಯನಿಗೆ ನಿಜಕ್ಕೂ ಸೂಕ್ತವಾದಂಥದ್ದು, ಮನುಷ್ಯನ ಬೆಳವಣಿಗೆಗೆ, ಅವನ ಆತ್ಮದ್ವಾರಕ್ಕೆ ಈ ಶ್ವಾಸ ಧ್ಯಾನ ಬಹುಮುಖ್ಯ ಅಂತೇಳಿ ಪತ್ರಿಜಿ ಅವರು ಬೋಧನೆ ಮಾಡ್ತಾ ಬಂದ್ರು ಅಲ್ವಾ. ಇವತ್ತಿಗೆ ನೋಡಿ ಬುದ್ಧನ ಧ್ಯಾನ ಕೇಂದ್ರಗಳು ಬಹಳಷ್ಟಿದ್ದಾವೆ ಅಲ್ವಾ. ಆದ್ರೆ ಈ ಪಿರಮಿಡ್ ಧ್ಯಾನ ಕೇಂದ್ರ ಇದೆಯಲ್ಲ, ಈ ಪಿರಮಿಡ್ ಜಗತ್ತೇ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಲ್ಲಿ ಬರೀ ಬುದ್ಧ ಮಾತ್ರ ಇಲ್ಲ, ಇಲ್ಲಿ ಮಹಾವೀರ ಇದ್ದಾನೆ, ಜೈನನು ಇದ್ದಾನೆ, ಅಹಿಂಸೆಯನ್ನ ಬೋಧಿಸ್ತಾನೆ ಅಲ್ವಾ. ಆ ಬುದ್ಧ ಮತ್ತೆ ಮಹಾವೀರ ಮಾತ್ರ ಇಲ್ಲ, ಇಲ್ಲಿ ಬಸವಣ್ಣ ಇದ್ದಾನೆ. ಈ ಬಸವಣ್ಣನಿಗಿಂತ ಆ ಹಿಂದಿನದಲ್ಲಿ ಬಹಳಷ್ಟು ನಮ್ಮ ಏನು ನಾಗರಿಕತೆಯನ್ನು ನಾವು ಹುಡುಕ್ತೀವಿ. ಆ ಈಜಿಪ್ಟಿನ ನಾಗರಿಕತೆ, ಅದರ ಪಿರಮಿಡ್ ಸಂಸ್ಕೃತಿ ಇಲ್ಲಿದೆ ಅಲ್ವಾ. ಏನು ಪಿರಮಿಡ್ ಅಂದ್ರೆ? ಪಿರಮಿಡ್ ಅಂದ್ರೆ ಏನು ಅರ್ಥ ಇದೆ ಹೇಳುತ್ತೆ. ಪಿರಮಿಡ್ ಅರ್ಥ ಏನಿದೆ? ತ್ರಿಕೋನದ ತ್ರಿಭುಜಾಕೃತಿ ಒಂದಷ್ಟೇ ಅಲ್ವಾ. ತ್ರಿಭುಜಾಕೃತಿ ಯಾಕೆ ಪಿರಮಿಡ್ ಅಂತಂದ್ರೆ? ನಾವೆಲ್ಲ ಏನ್ ತಿಳ್ಕೊಂಡಿದೀವಿ? ಸತ್ತ ಎಣವನ್ನ, ಸತ್ತ ದೇಹವನ್ನ ರಕ್ಷಣೆ ಮಾಡಂತ ಒಂದು ಶವಪೆಟ್ಟಿಗೆ ಅಲ್ವಾ. ಆದ್ರೆ ಇವತ್ತು ನೋಡಿ, ನಾವು ಬದುಕಿದ್ದಾಗೆ ಪಿರಮಿಡ್ ಒಳಗಡೆ ಕುಂತಿದ್ದೀವಿ ಅಲ್ವಾ. ಸತ್ತ ದೇಹವನ್ನ ರಕ್ಷಣೆ ಮಾಡ್ಲಿಕ್ಕೆ ಈಜಿಪ್ಟಿನವರು ಕಂಡಂತ ಆ ಪಿರಮಿಡ್ ಏನಿದೆ, ವ್ಯವಸ್ಥೆ ಏನಿದೆ, ಆ ಪಿರಮಿಡ್ ವ್ಯವಸ್ಥೆಗೆ ಜೀವವನ್ನ ತುಂಬಿದಂಥದ್ದು ಪತ್ರಿಜಿ. ಅಲ್ಲಯ್ಯ, ನೀನ್ ಸತ್ಮೇಲೆ ನಿನ್ಗೇನು ಅರ್ಥ ಆಗಲ್ಲ. ಸತ್ಮೇಲೆ ಏನು ಅರ್ಥ ಆಗುತ್ತೆ? ಸತ್ಮೇಲೆ ಭಾವನೆ ಅರ್ಥ ಆಗುತ್ತಾ? ನೋವು ಅರ್ಥ ಆಗುತ್ತಾ? ನಲಿವು ಅರ್ಥ ಆಗುತ್ತಾ? ಏನು ಆಗಲ್ಲ. ನೀನು ಆ ಪಿರಮಿಡ್ ಅನ್ನ ಅನುಭವವನ್ನ ತೆಗೆದುಕೊಳ್ಬೇಕು ಅಂದ್ರೆ ನೀನು ಬದುಕಿದಾಗೆ ತಿಳ್ಕೊಂಡ್ರೆ ಮಾತ್ರ ನಿನಗೆ ಅದು ಅರಿವಾಗುತ್ತೆ. ಸತ್ಮೇಲೆ ಏನಾಗತ್ತೆ? ಏನು ಆಗಲ್ಲ ಅಲ್ವಾ. ಸತ್ಮೇಲೆ ನೋವು, ನಲಿವು, ಸಿರಿವಂತಿಗೆ, ಬಡತನ ಯಾವುದು ಇರೋದಿಲ್ವಲ್ಲ. ಹಾಗಾಗಿ ಆ ಪಿರಮಿಡ್ ಅನ್ನೋದನ್ನ ನೀನು ಈಗ ಬದುಕಿದ್ದಾಗ ಅಳವಡಿಸ್ಕೋ ಜೀವನದಲ್ಲಿ ಅಂತೇಳಿ. ಏನು ಪಿರಮಿಡ್ ಅಂದ್ರೆ? ಪಿರಮಿಡ್ ಅಂದ್ರೆ ಏನು? ತ್ರಿಭುಜಾಕೃತಿ ಅಷ್ಟೇನಾ? ಪಿರಮಿಡ್ ಅಂದ್ರೆ ಅದೊಂದು ಸಿದ್ಧಾಂತ. ಪಿರಮಿಡ್ ಅಂದ್ರೆ ಅದೊಂದು ತತ್ವ. ನೀವು ತಿಳ್ಕೊಳ್ಳಿ, ತ್ರಿಭುಜಾಕೃತಿ ಇದೆ, ಜೀವ ನಾನಿದ್ದೀನಿ, ಜಗತ್ತು ನಾನು ವಾಸ ಮಾಡತಕ್ಕಂಥ ಜಗತ್ತಿದೆ, ಇಲ್ಲಿ ಈಶ್ವರ ಇದ್ದಾನೆ. ಜೀವ ನಾನಿದ್ದೀನಿ, ನಾನಿರ್ತಕ್ಕಂಥ ಜಗತ್ತಿದೆ, ನನ್ನನ್ನ ಜೀವವನ್ನು ಸೃಷ್ಟಿ ಮಾಡಿದಂತ ಭಗವಂತ ಇದ್ದಾನೆ, ಈಶ್ವರ ಇದ್ದಾನೆ. ಈ ಮೂರರ ಸಂಬಂಧವೇ ಈ ಪಿರಮಿಡ್. ಏನು? ನಾನು ಜಗತ್ತು, ನನಗೂ ಈ ಜಗತ್ತನ್ನು ನಿರ್ಮಾಣ ಮಾಡಿದಂತ ಭಗವಂತ ಇದ್ದಾನೆ, ಈಶ್ವರ ಇದ್ದಾನೆ. ಈ ಮೂರರ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಪಿರಮಿಡ್ ಜಗತ್ತು. ನೀನು ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಮೂರರ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡ್ರೆ ನೀನ್ ಜಗತ್ತನ್ನ ಅರ್ಥ ಮಾಡ್ಕೊಂಡಂಗೆ. ನಾನು ಯಾರು? ಈ ಜಗತ್ತು ಯಾಕಿದೆ? ಈ ಜಗತ್ತನ್ನು ನನ್ನನ್ನು ಸೃಷ್ಟಿ ಮಾಡಿದಂತ ಭಗವಂತ ಯಾರಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಇದೇ ನಿಜವಾದ ಪಿರಮಿಡ್. ಹಾಗಾಗಿ ಈ ಪಿರಮಿಡ್ ಅಲ್ಲಿ ಧ್ಯಾನವನ್ನ, ಮನುಷ್ಯನಿಗೆ ಯಾಕೆ ಧ್ಯಾನ ಬೇಕಾಗತ್ತೆ? ನಮ್ಮಲ್ಲಿ ಈ ಒಂದು ಯೋಗವನ್ನ, ಪ್ರಕ್ರಿಯೆಯನ್ನ ತೋರಿಸಿಕೊಟ್ಟಂಥದ್ದು ಯಾರು? ಪತಂಜಲಿ ಅಲ್ವಾ. ಅವನು ಅಷ್ಟಾಂಗ ಯೋಗವನ್ನ ಬೋಧನೆ ಮಾಡ್ತಾನೆ, ಪತಂಜಲಿ ಮುನಿ. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಏನು? ಒಂದಕ್ಕೊಂದು ಕೂಡುವುದು ಯೋಗ. ಸತ್ರೆ ವಿಯೋಗ, ಬದುಕಿದ್ರೆ ಸುಯೋಗ ಅಲ್ವಾ. ಹಾಗೆ ಅದಕ್ಕೆ ಏನ್ ಹೇಳುತ್ತೆ, ಯೋಗ ಅಂದ್ರೆ ಯಾವುದರ ಜೊತೆ ನೀನು ಕೂಡಬೇಕು ಅಂತೇಳಿ. ಈ ಧ್ಯಾನದ ಮಹತ್ವವನ್ನ ಪತ್ರಿಜಿ ಹೇಳ್ಕೊಂತ ಬಂದ್ರಲ್ಲ, ಅವ್ರು ಹೇಳಿದ್ರು,
ಬುದ್ಧ ಏನಿದು ನಮ್ಮ ಪತಂಜಲಿ ಮುನಿ ಹೇಳಿದ್ನಲ್ಲ ಅಷ್ಟ ಯೋಗಗಳಲ್ಲಿ ಯಾವುದು? ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ ಅಲ್ವಾ? ಅವೆಲ್ಲ ಉತ್ತರಾರ್ಥ ಆದ್ರೆ ಪೂರ್ವಾರ್ಥದಲ್ಲಿ ಏನ್ ಬರುತ್ತೆ? ಧಾರಣ, ಧ್ಯಾನ, ಸಮಾಧಿ, ಈ 8 ಸೇರಿ ಅಷ್ಟಾಂಗ ಯೋಗವನ್ನ ಬೋಧಿಸ್ತಾನೆ. ಆದ್ರೆ ಪತ್ರಿಜಿಯವರು ಈ ಧ್ಯಾನವನ್ನ ಬಹಳಾಗಿ ಹೇಳ್ಕೊಟ್ರು. ಧ್ಯಾನ ಏನು ಮಾಡುತ್ತೆ ಅಂದ್ರೆ ನೀನು ಯೋಗ ದೇಹಕ್ಕಷ್ಟೇ. ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳಿದಾವಲ್ಲ, ಇವು ಕೇವಲ ದೇಹಕ್ಕಷ್ಟೇ. ಆದ್ರೆ ಆ ದೇಹದ ಬಾಧೆ ಇದೆಯಲ್ಲ, ಆ ದೇಹ ಮಾತ್ರ ಮನುಷ್ಯನಿಗೆ ತೃಪ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದ್ರೆ ಧ್ಯಾನ ಯಾಕೆ ಬೇಕು? ಧ್ಯಾನ ಯಾರಿಗೆ ಬೇಕು, ಯಾಕೆ ಬೇಕು ಅಂತ ತಿಳ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಮನುಷ್ಯ ಅವನು ಯಾರು ಅಂತ ತಿಳ್ಕೊಳ್ಬೇಕು. ಯಾರು ನಾವು? ನಾವ್ಯಾರಿದ್ದೀವಿ ಕೇಳಿದ್ರೆ ಪ್ರೇಮನಾಥ್ಜಿ ಅವರು ಹೆಸರು ಹೇಳ್ತಾರೆ. ಪ್ರೇಮನಾಥ್ಜಿ ಅಂತ ಹೇಳಿ, ವೆಂಕಟರಮಣಪ್ಪ ಅಂತ ಹೇಳಿದಿ, ಗೋಪಾಲ್ ಗೌಡ್ರು ಅಂತೇಳಿ ನಿಮ್ಮ ಹೆಸರು ಕೇಳಿದ್ರೆ ನೀವೊಂದು ಹೇಳ್ತೀರಿ. ಯಾರು ನೀವು? ಯಾರು ಮನುಷ್ಯ? ಏನ್ ಹೆಸರು? ಹೆಸರೇನು ತಮ್ದು? ತಮ್ಮ ಹೆಸರೇನು? ಮುತ್ತುರಾಜ್. ಮುತ್ತುರಾಜ್ ಅಂದ್ರೆ ಯಾರು ನೀವು ಅಂದಿದ ತಕ್ಷಣ ಮುತ್ತುರಾಜ್ ಅಂದ್ರೆ ನಿಮ್ಮ ಹೆಸರು? ಹೆಸರೇನು? ಪೃಥ್ವಿರಾಜ, ವಿದ್ಯಾಧರ ಅಷ್ಟೇ ಹೇಳೋದು ಅಲ್ವಾ? ಅವ್ರನ್ನ ಕೇಳಿದ್ರೆ ಅವ್ರೇನೋ ಒಂದು ಹೆಸರು ಹೇಳ್ತಾರೆ. ಈಗ ಗೀತಮ್ಮವ್ರು ಕೇಳಿದ್ರೆ ಗೀತಾ ಅಂತಾರೆ. ಯಾರು ನೀವು ಅಂದ್ರೆ? ಆದ್ರೆ ನಾನು ಯಾರು ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಧ್ಯಾನ ನನಗೆ ಎಷ್ಟು ಬೇಕು, ಯಾಕೆ ಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಆಗುತ್ತಾ? ಹಾಗಾದ್ರೆ ಮನುಷ್ಯ ಅಂದ್ರೆ ಯಾರು? ಮ್ಯಾನ್ ಇಸ್ ಎ ಕೈಂಡ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್. ಮನುಷ್ಯ ದೇಹ, ಮನಸ್ಸು, ಆತ್ಮಗಳ ಸಮ್ಮಿಲನ. ಈ 3 ಇದ್ರೆ ಮಾತ್ರ ಮನುಷ್ಯ. ನೀವು ನೋಡಿ, ಒಬ್ಬ ಇರ್ತಾನೆ, ಅವನಿಗೆ ಕಣ್ ಕಾಣೋದಿಲ್ಲ, ಅಥವಾ ಕೈ ಮುರಿದೋಗಿರುತ್ತೆ, ಅಥವಾ ಕಾಲ್ ಇದಾಗಿರುತ್ತೆ, ಕಿವುಡ ಆಗಿರುತ್ತೆ. ನಾವು ಏನಂತ ಕರಿತೀವಿ? ನಾವು ಕುರುಡ, ಕುಂಟ, ಕಿವುಡ, ಮೂಗ ಅಂತ ಕರಿತೀವಿ ಅಲ್ವಾ? ಇನ್ನೊಬ್ಬ ನೋಡಕ್ಕೆ ತುಂಬಾ ಸುರದ್ರೂಪಿಯಾಗಿರ್ತಾರೆ, ಸ್ವಲ್ಪ ಮನಸ್ಸಿರಲ್ಲ, ತಲೆ ಸರಿ ಇರಲ್ಲ. ಏನಂತೀರ ಅವನ್ನ? ಹುಚ್ಚ, ಮೆಂಟಲ್ ಅಂತೀರ ಅಲ್ವಾ? ನೋಡಕ್ಕೂ ಚೆನ್ನಾಗಿರ್ತಾನೆ, ಮನಸ್ಸು ಇರುತ್ತೆ, ಏನಿರಲ್ಲ? ಆತ್ಮ ಇರಲ್ಲ. ಏನನ್ಬೇಕು? ಹೆಣ ಅಂತೀವಿ ಅಲ್ವಾ? ಹಾಗಾದ್ರೆ ಈ 3 ಇದ್ರೆ ಮಾತ್ರ ನಾನು ಮನುಷ್ಯ. ಯಾವುದು? ದೇಹ, ಮನಸ್ಸು, ಆತ್ಮ. ಈ 3 ಇದ್ರೆ ಮನುಷ್ಯ. ಆ 3ರಲ್ಲಿ ಯಾವ್ದು ಇರ್ಬೇಕು? ಮುಖ್ಯವಾಗಿ ಆತ್ಮ ಇರಬೇಕು ಅಲ್ವಾ? ಆತ್ಮ ಇಲ್ಲ ಅಂದ್ರೆ ನನ್ನ ದೇಹನೂ ಕೆಲಸ ಮಾಡಲ್ಲ, ನನ್ನ ಮನಸ್ಸು ಕೆಲಸ ಮಾಡಲ್ಲ. ಹಾಗಾದ್ರೆ ನಾವು ಯಾವತ್ತಾದ್ರೂ ಆತ್ಮ ಇದೆ ಅಂತ ಅನ್ಕೊಳ್ತೀವ? ದಿನ ಅನ್ಕೊಳ್ತೀರಾ? ದಿನ ಅನ್ಕೊಳ್ತೀರಾ? ನಮ್ಮಲ್ಲಿ ಆತ್ಮ ಇದೆ, ಆತ್ಮ ಇದೆ ಅಂತ ಯಾವತ್ತಾರು ಅನ್ಕೊಂಡಿದ್ದೀರಾ? ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ದೇಹ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಕಾಣಿಸುತ್ತೆ, ದೇಹಕ್ಕೆ ಏನಾದ್ರು ಕೊಡ್ತೀವಿ, ಮನಸ್ಸಿಗೆ ಸಮಾಧಾನ ಪಡಿಸ್ತೀವಿ. ಹಾಗೆ ಆತ್ಮಕ್ಕೆ ಏನಾದ್ರು ಕೊಡ್ಬೇಕು ಅಂತ ಹೇಳಿದ್ರೆ ಆತ್ಮಕ್ಕೆ ಧ್ಯಾನವನ್ನ. ಅದಕ್ಕೆ ನಮ್ಮ ಹಿರಿಯರು ಏನ್ ಹೇಳ್ಕೊಟ್ಟಿದ್ದಾರೆ? ಅರ್ಚನೆ, ಪ್ರಾರ್ಥನೆ, ಧ್ಯಾನ. ಅರ್ಚನೆ ಯಾವುದಕ್ಕೆ? ಅರ್ಚನೆ ದೇಹಕ್ಕೆ, ಪ್ರಾರ್ಥನೆ ಮನಸ್ಸಿಗೆ, ಧ್ಯಾನ ಆತ್ಮಕ್ಕೆ. ನೀನು ದಿನ ಬೆಳಗಾದ್ರೆ ಆತ್ಮಕ್ಕೇನು ಕೊಡಲ್ಲಪ್ಪ, ದೇಹಕ್ಕೆ ಏನಾದ್ರು ಕೊಡ್ತೀಯಾ? ಅದು ಇದು ಕೆಲಸ ಮಾಡ್ತೀಯಾ? ಮನಸ್ಸಿಗೆ ಖುಷಿ ಪಡಿಸ್ತೀಯಾ? ಆದ್ರೆ ಆತ್ಮಕ್ಕೆ ನೀನು ಏನು ಕೊಡಲ್ಲ ಅಂತೇಳಿ ಆತ್ಮಕ್ಕೆ ಧ್ಯಾನವನ್ನ ಕೊಡ್ತಾ ಬಂದ್ರು. ಹಾಗಾಗಿ ಪತ್ರಿಜಿಯವರು ಪ್ರಚಾರ ಮಾಡದಂತ ಪಿರಮಿಡ್ ಧ್ಯಾನ ಏನಿದೆಯಲ್ಲ, ಈ ಪಿರಮಿಡ್ ಧ್ಯಾನ ಒಂದು ರೀತಿ ಮನುಷ್ಯನ ಆತ್ಮೋದ್ಧಾರಕ್ಕೆ. ಮೋಕ್ಷ ಬೇಕಾಗಿರೋದು ಯಾವ್ದಕ್ಕೆ? ಯಾರಿಗೆ ಬೇಕು ಮೋಕ್ಷ? ದೇಹಕ್ಕೆ ಮೋಕ್ಷ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸತ್ತೋಗ್ಬೇಕು ಅಲ್ವಾ? ಆದ್ರೆ ಆತ್ಮಕ್ಕೆ ಮೋಕ್ಷ ಬೇಕು ಅಂದ್ರೆ ಬದುಕಿದಾಗ ಸಾಧಿಸ್ಬೇಕು, ಸತ್ತೋಗೋದಲ್ಲ, ಬದುಕಿದಾಗ ಸಾಧಿಸ್ಬೇಕಾಗತ್ತಲ್ಲ, ಅದು ಆತ್ಮಕ್ಕೆ ಮೋಕ್ಷ. ಹಾಗಾಗಿ ಈ ಪಿರಮಿಡ್ ಧ್ಯಾನದಲ್ಲಿ ಧ್ಯಾನವನ್ನ ನಾವು ಅಳವಡಿಸ್ಕೊಳ್ತಾ ಬಂತ ಹೇಳಿದ್ರೆ, ಯಾವುದು ಧ್ಯಾನ? ಧ್ಯಾನ ಅಂದ್ರೆ ಏನು? ಮನಸ್ಸನ್ನ ಕಟ್ಟಾಕದು. ಆನಾಪಾನ ಸತಿ ಅಂತ ಹೇಳಿದ್ರಲ್ಲ, ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಹಿಂದೂ ಪರಂಪರೆಯಲ್ಲಿ 10 ಮಾರ್ಗಗಳಿದ್ದಾವೆ, 100 ಸಿದ್ಧಾಂತಗಳಿದ್ದಾವೆ, 100 ರೀತಿಯ ಯೋಗ ಪ್ರಕ್ರಿಯೆಗಳಿದ್ದಾವೆ. ಅದರಲ್ಲಿ ಆನಾಪಾನ ಸತಿ ಅಂದ್ರೆ ಈ ಶ್ವಾಸವನ್ನ ಗಮನಿಸೋ, ಶ್ವಾಸದ ಜೊತೆನಲ್ಲಿ ಅನುಸಂಧಾನವನ್ನ ಮಾಡು, ಉಚ್ಛ್ವಾಸ ಮತ್ತೆ ನಿಶ್ವಾಸಗಳನ್ನ ಗಮನಿಸ್ತಾ ಅದ್ರ ಜೊತೆನಲ್ಲಿ ಅನುಸಂಧಾನ ಮಾಡು. ಏನು? ಆನಾಪಾನ ಸತಿ ಅಂದ್ರೆ ಏನು?
ಆನ ಅಂದ್ರೆ ತಗೊಳ್ಳೋದು, ಪಾನ ಅಂದ್ರೆ ಅಪಾನ, ಆನ ಅಪಾನ ಸತಿ. ಆ ಅಪಾನ ಅಂದ್ರೆ ಬಿಡೋದು, ಆ ಬಿಡೋದು ತಗೊಳ್ಳೋದ್ರ ಜೊತೆನಲ್ಲಿ ಇರು ಅಂತೇಳಿ. ಸತಿ ಎಂತಿ ಆದವಳು ಯಾರ ಜೊತೆಲಿ ಇರ್ಬೇಕು? ಸತಿ ಪತಿ ಜೊತೆ ಇರ್ತಲ್ತಾನೆ. ಹಂಗೆ ಆನ ಅಪಾನದ ಜೊತೆಯಲ್ಲಿ ಸದಾ ಕಾಲ ನಿನ್ನ ಮನಸ್ಸಿದ್ರೆ ಆ ಮನಸ್ಸು ಏನಾಗುತ್ತೆ, ಆ ಆನ ಅಪಾನವನ್ನ ನಿಯಂತ್ರಣ ಮಾಡ್ತಾ ಇರುತ್ತೆ. ಆ ಆನಾಪಾನಕ್ಕೆ ಸರಿಯಾದ ರೂಟ್ ಅನ್ನ, ಮಾರ್ಗವನ್ನ ತೋರಿಸ್ಕೊಡ್ತೀವಿ. ಈಗ ಟ್ರಾಫಿಕ್ ಪೊಲೀಸ್ ಇದಾನೆ ಅಂದ್ರೆ ಕರೆಕ್ಟಾಗಿ ಗಾಡಿ ಓಡಿಸ್ತೀರಾ ಅಲ್ವಾ? ಟ್ರ್ಯಾಕು ಆ ಕಡೆ ಈ ಕಡೆ ಹೋಗಲ್ಲ, ಓವರ್ಟೇಕ್ ಮಾಡಲ್ಲ, ಹೋಗ್ಬಿಟ್ಟು ಇದ್ರ ಮೇಲೆ ಕ್ರಾಸಲ್ಲಿ ನಿಂತ್ಕೊಳ್ಳಲ್ಲ. ಹಂಗೆ ಆ ಸತಿ ಅಂದ್ರೆ ಮನಸ್ಸು ಅನ್ನೋದು ಆ ಶ್ವಾಸದ ಮೇಲೆ ಗಮನವನ್ನ ಇಟ್ಟಾಗ, ಶ್ವಾಸವನ್ನ ಗಮನಿಸ್ತಾ ಇದ್ದಾಗ ಏನಾಗುತ್ತೆ, ಅದು ಸರಿಯಾಗಿ ಕೆಲಸ ಮಾಡುತ್ತೆ ಅಂತೇಳಿ. ಹಾಗಾದ್ರೆ ಶ್ವಾಸವನ್ನೇ ಯಾಕೆ ಗಮನಿಸ್ಬೇಕು? ಮನುಷ್ಯ ಬದುಕಲಿಕ್ಕೆ ಏನ್ ಬೇಕು? ಯಾಕೆ ಪತ್ರಿಜಿಯವರು ಶ್ವಾಸವನ್ನೇ ಗಮನಿಸಿ ಶ್ವಾಸ ಧ್ಯಾನವನ್ನೇ ಯಾಕೆ ಹೇಳ್ಕೊಟ್ರು? ಯಾಕೆ? ಮನುಷ್ಯ ಬದುಕಲಿಕ್ಕೆ ಏನ್ ಬೇಕು? ಪಂಚಭೂತಗಳು ಬೇಕು ತಾನೆ. ಯಾವ್ದು ಬರೀ ಒಡವೆ ಇದ್ರೆ ಆಗುತ್ತಾ? ನಕ್ ಮನೆ ಇದ್ರೆ ಆಗುತ್ತಾ? ಮತ್ತಿನ್ನೇನ್ ಬೇಕು? ಪಂಚಭೂತಗಳಿರ್ಬೇಕು. ನೀನು ಶ್ರೀಮಂತ ಆಗು ಬಡವ ಆಗು, ಜಗತ್ತಿನಲ್ಲಿ ಪಂಚಭೂತಗಳಿಲ್ಲ ಅಂದ್ರೆ ಯಾವ ಪ್ರಾಣಿನೂ ಬದುಕಲಿಕ್ಕೆ ಆಗೋದಿಲ್ಲ. ಭೂಮಿ, ಪೃಥ್ವಿ, ಅಪ್ತು, ನೀರು, ವಾಯು, ಬೆಂಕಿ, ಪೃಥ್ವಿ, ಅಪ್ತೇಜ, ವಾಯು, ಆಕಾಶ ಅಲ್ವಾ? ಗಾಳಿ, ನೀರು, ಮಳೆ, ಬೆಳಕು, ಆಕಾಶ, ಈ 5 ಬೇಕೇ ಬೇಕು. ಆ 5ರಲ್ಲಿ ಶ್ವಾಸಕ್ಕೆ ಯಾಕೆ ಗಮನವನ್ನು ಕೊಟ್ರು? ಶ್ವಾಸವನ್ನೇ ಗಮನಿಸಿ ಅಂತ ಯಾಕೆ ಹೇಳಿದ್ರು ಪತ್ರಿಜಿಯವರು? ಯಾಕೆ ಹೇಳಿದ್ರು? ಶ್ವಾಸವನ್ನೇ ಗಮನಿಸ್ತೀರಲ್ವಾ? ಶ್ವಾಸ ಬದಲು ನೀವು ಭೂಮಿ ಗಮನಿಸಿ. ಭೂಮಿ ಬದಲು ದೇಹದಲ್ಲಿ ಇರ್ತಕ್ಕಂಥ ಜಲತತ್ವವನ್ನು ಗಮನಿಸಿ. ಯಾಕೆ? ಯಾಕಂತ ಹೇಳಿದ್ರೆ ಈ ಶ್ವಾಸ ಧ್ಯಾನಕ್ಕೆ ಬಂದಂತವರು ನಿಮ್ಗೆಲ್ಲ ಒಂದೊಂದು ಅರಿವಾಗುತ್ತೆ. ಈ ಶ್ವಾಸ ಧ್ಯಾನಕ್ಕೆ ಬಂದ ನಂತರದಲ್ಲಿ ನಿಮ್ಮಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. ಅದರಲ್ಲೂ ಬಹಳಷ್ಟು ಜನಕ್ಕೆ ಆರೋಗ್ಯ ಸುಧಾರಿಸುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ಶ್ವಾಸ ಇದೆಯಲ್ಲ, ಪಂಚಭೂತಗಳಲ್ಲಿ ಮಹಾನ್ ಬಲಿಷ್ಠವಾದಂಥದ್ದು ಗಾಳಿ. ಈ ಗಾಳಿ ಇದ್ರೆ ಮಾತ್ರ ಭೂಮಿ ತಿರುಗುತ್ತೆ, ಗಾಳಿ ಇದ್ರೆ ಮಾತ್ರ ಮಳೆ ಬರುತ್ತೆ, ಗಾಳಿ ಇದ್ರೆ ಮಾತ್ರ ಬೆಂಕಿ ಅಂದ್ರೆ ಇಲ್ಲಿ ಹಚ್ಚಿದ್ರೆ ಗಾಳಿ ಬಂದ್ರೆ ಹರ್ಕೊಂಡು ಹೋಗುತ್ತೆ. ಹಾಗೆ ಈ ಪಂಚಭೂತಗಳಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಈ ಏನು ವಾಯು ತತ್ವವನ್ನ ಗಮನಿಸ್ತಾ ಇದ್ರೆ ದೇಹದಲ್ಲಿ ಏನಾಗುತ್ತೆ, ಎಲ್ಲ ನಾಡಿಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಎಲ್ಲೆಲ್ಲಿ ಬ್ಲಾಕೇಜಸ್ ಆಗಿ ಕಾಯಿಲೆ ಬಂದಿರುತ್ತಲ್ಲ ಆ ಬ್ಲಾಕೇಜಸ್ ಎಲ್ಲ ಓಪನ್ ಆಗಿ ಸರಾಗವಾಗ್ಬಿಡುತ್ತೆ. ಹಾಗಾಗಿ ಪತ್ರಿಜಿಯವರು ಶ್ವಾಸವನ್ನ ಗಮನಿಸಿ ಧ್ಯಾನ ಮಾಡಿ, ಶ್ವಾಸವನ್ನ ಗಮನಿಸಿ ಧ್ಯಾನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇದಕ್ಕೆ ಶ್ವಾಸ ಧ್ಯಾನ ಅಂತೇಳಿ ಇದಾಯ್ತು ಅಲ್ವಾ? ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವೇನು ಮಾಡ್ತಾ ಇದ್ದೀವದಲ್ಲ, ನಾವೇನು ಅನುಸರಿಸ್ತಾ ಇದ್ದೀವದಲ್ಲ, ಅದರ ಮಹತ್ವ, ಅದರ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವುದು ಅರಿವಾಗೋದಿಲ್ಲ ಅಂತೇಳಿ. ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಶ್ವಾಸ ಧ್ಯಾನದಲ್ಲಿ ತೋರಿಸ್ಕೊಂಡಿದ್ದೀರಿ. ಧ್ಯಾನ ಅಂತ ಹೇಳಿದ್ರೆ ಸಂಸ್ಕಾರ ಕೊಡುವಂಥದ್ದು ಅಲ್ವಾ? ಧ್ಯಾನವಂತನಾಗಿದ್ಯಾ ನೀನು, ಈ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನೀನು ಬಂದಿದ್ಯಾ ಅಂತ ಹೇಳಿದ್ರೆ ಏನಿರ್ಬೇಕು ನಿನ್ನಲ್ಲಿ? ಮೊದಲು ನಿನ್ನ ನೋಡಿದ ತಕ್ಷಣ ಅನ್ಸ್ಬೇಕು ಈ ಬೇರೆಯವನಿಗೆ, ಯಪ್ಪ ಇವನೊಬ್ಬ ತುಂಬಾ ಸಂಸ್ಕಾರವಂತ, ನಾನು ಇವನಂಗ ಆಗ್ಬೇಕು ಅಂತೇಳಿ ನೀವು ಪ್ರೇರಣೆ ನೀರಂಗಿರ್ಬೇಕು. ಕೆಲವ್ರು ನೋಡಿದ್ದೀರಾ, ಮಾಸ್ಟರ್ ಡಿಗ್ರಿ ತಗೊಂಡಿರ್ತಾರೆ, ದೊಡ್ಡ ಸಾಹಿತ್ಯ ಆಗಿರ್ತಾನೆ, ಅವ್ನು ನೋಡಿದ ತಕ್ಷಣನೇ ಏನ್ ಸಾಹಿತ್ಯ, ಕಾಟನ್ ಜುಬ್ಬ ಒಂದ್ ಬ್ಯಾಗಲ್ಲಿ ಹಾಕೊಂಡಿರ್ತಾರೆ, ಅಂದ್ರೆ ಸಂಸ್ಕಾರನೇ ಇರಲ್ಲ. ದೊಡ್ಡ ಗುರು ಹಿರಿಯರಿಗೆ ಗೌರವ ಕೊಡ್ಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು ಅನ್ನೋದೇ ಇಲ್ಲ. ಆದ್ರೆ ಇವತ್ತು ಆ ಪತ್ರಿಜಿಯವರ ಧ್ಯಾನಕ್ಕೆ ಬಂದಂತವರು ನೋಡಿ, ಗಣೇಶ್ ಸಂಗೀತವನ್ನ ನುಡಿಸಿದ್ರು. ಗಣೇಶ್ ಅವ್ರ ಅಮ್ಮವರು ಅವ್ರಿಗೆ ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಕರೆದ್ರೆ ಅವ್ರು ಏನ್ ಹೇಳಿದ್ರು, ನನ್ಗಿಂತ ಹಿರಿಯರಿದ್ದಾರೆ, ಮೊದಲು ಅವರಿಗೆ ಮಾಡಿ ಅಂತ ಹೇಳಿದ್ರಲ್ಲ, ಅದು ನಿಜವಾದಂತ ಸಂಸ್ಕಾರ. ಆ ಸಂಸ್ಕಾರ ಬಂದದಲ್ಲಿ ಈ ಒಂದು ಶ್ವಾಸ ಧ್ಯಾನ ಕೇಂದ್ರದಿಂದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಮಹಾನ್ ಸಾಧಕರಿದ್ದಾರೆ. ಇದು ವೈಯಕ್ತಿಕ ಸಾಧನೆ. ಹಾಗಾಗಿ ಪತ್ರಿಜಿಯವರು ಏನ್ ಹೇಳಿದ್ರು, ನೀವೇ ಮಾಸ್ಟರ್, ಇಲ್ಲಿಗೆ ನೀನೇ ಮಾಸ್ಟರ್, ಇಲ್ಲಿ ನೀನೇ ದೊರೆ. ಯಾಕಂದ್ರೆ ಕಾಯಿಲೆ ಬಂದಿರೋದು ನಿನಗೆ, ನೀನೇ ಇದನ್ನ ಸರಿ ಮಾಡ್ಕೊಳ್ಬೇಕು. ಹೊರಗಿನವರು ಮಾರ್ಗದರ್ಶನ ಮಾಡ್ತಾರೆ ಅಷ್ಟೇ. ಇಲ್ಲಿ ಪ್ರೇಮನಾಥ್ ಜಿ ಅವರು ಇದ್ದಾರೆ, ವೆಂಕಟರಮಣಗೌಡರು ಇದ್ದಾರೆ, ಗೋಪಾಲ್ ಗೌಡರು, ಇವರೆಲ್ಲ ಏನ್ ಹೇಳ್ತಾರೆ, ತಮ್ಮ ಅನುಭವಗಳನ್ನ ನಿಮ್ಗೆ ಹೇಳ್ತಾರೆ. ಆದ್ರೆ ಅದನ್ನ ಅನುಭವಿಸಿ ಅನುಭವಿಯಾಗಬೇಕಾದಂತವನು ನೀನು ಅನುಭವಿ ಆಗ್ಬೇಡ. ಅವ್ರು ಹೇಳಿದನ್ನು ಕೇಳ್ಬಿಟ್ಟು ಖುಷಿ ಪಡೋದಲ್ಲ. ಖುಷಿಗೂ ಮತ್ತೆ ತೃಪ್ತಿಗೂ ವ್ಯತ್ಯಾಸ ಇದೆ, ಗೊತ್ತಲ್ಲ?
ನೀನು ಅನುಭಾವಿಯಾಗಿ ಅದನ್ನ ನೀನೇ ಸ್ವತಃ ಕಲ್ತು ಅನುಭವಿಸಿ ಅನುಭಾವಿಯಾಗಿ ಅದರಿಂದ ಆತ್ಮತೃಪ್ತಿಯನ್ನ ಪಡಿ, ಅದು ನಿಜವಾದಂತ ಸಾಧನೆ ಅಂತ ಹೇಳಿ ಹೇಳ್ಕೊಟ್ರು. ಹಾಗಾಗಿ ಈಗಾಗಲೇ ತುಂಬಾ ಸಮಯ ಆಗಿದೆ, ಇನ್ನು ಅಷ್ಟು ಜನ ಮಾತಾಡ್ತಾರೆ ಧ್ಯಾನ ಕೇಂದ್ರದ ಧ್ಯಾನದ ಅನುಭವಗಳನ್ನ ತಮ್ಮಲ್ಲಿ ಹಂಚ್ಕೊಳ್ತಾರೆ ಅಂತ ಹೇಳಿ. ಧ್ಯಾನ ಅಂತ ಹೇಳಿದ್ರೆ ಮನಸ್ಸನ್ನ ಕಟ್ಟಾಕದಷ್ಟೇ ಅಲ್ವಾ? ಆ ಮನಸ್ಸನ್ನ ಕಟ್ಟಾಕ್ಲಿಕ್ಕೆ ಶ್ವಾಸ ಒಂದು ಆಧಾರ, ಆದ್ರೆ ಆ ಮನಸ್ಸು ನಿಲ್ಲದಿಲ್ಲ. ಕಟಕಕ್ಕಾಗತ್ತಾ? ಮನಸ್ಸು ಕಟಕಕ್ಕಾಗತ್ತಾ? ಅದೇನು ಕೋತಿ. ಅದಕ್ಕೆ ಹೇಳ್ತಾರೆ, ಯಾರು ಹೇಳ್ತಾರೆ, ಒಂದು ಷಣ್ಮುಖ ಶಿವಗೆ ಒಂದು ವಚನ ಹೇಳ್ತಾನೆ, ಅದನ್ನ ಹೇಳಿ ಮುಗಿಸ್ತೀನಿ ನಿಮ್ಗೆ. ಮನವೆಂಬ ಮರಕಟನ್ನು ತನವೆಂಬ ವೃಕ್ಷವೇ ನೀರಿ, ಇಂದ್ರಿಯಗಳೆಂಬ ಶಾಖೆಗೆ ಆರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರಕಟ ನಿನ್ನ ಪಾಶದಲ್ಲಿ ಕಟ್ಟಿ ನುಳಿಸಿಕೊಳ್ಳಯ್ಯ ಅಂತ ಹೇಳ್ತೇನೆ. ಅಂದ್ರೆ ಈ ಮನಸ್ಸು ಅನ್ನೋ ಕೋತಿ ನಿನ್ನ ಏರ್ಕೊಂಬಿಟ್ಟಿದೆ. ಅದೇನ್ ಮಾಡುತ್ತೆ, ಒಂದ್ ಮರ ಹತ್ತಿ ಒಂದೊಂದೇ ಹಣ್ಣನ್ನ ತಂದು ಕಿತ್ತು ಬಿಸಾಕತ್ತಲ್ಲ, ಈ ಕೊಂಬೆಯಿಂದ ಆ ಕೊಂಬೆಗೆ ಆರಿ. ಹಾಗೆ ಮನಸ್ಸು ನಿನ್ನ ಇಂದ್ರಿಯಗಳನ್ನಕ್ಕೆ ಹೋಗುತ್ತೆ. ಕಣ್ಣಲ್ಲಿ ನೋಡು, ಚೆನ್ನಾಗಿದೆ ನೋಡು ಅಂತ ಹೇಳುತ್ತೆ. ಅಲ್ಲೇನೋ ಒಳ್ಳೆ ಸುವಾಸನೆ ಬರ್ತಾ ಇದೆ ಅಂತ ಹೇಳುತ್ತೆ, ಅಲ್ಲಿ ನೋಡು ಮಾತಾಡು ಅಂತ ಹೇಳುತ್ತೆ. ಹಾಗೆ ನಿನ್ನ ಇಂದ್ರಿಯಗಳಲ್ಲಿ ಕ್ಷಣಕ್ಕೂ ಜಿಗಿತಾ ಇದೆ. ಆ ಮನಸ್ಸನ್ನು ನೀನು ಕಟ್ಟಾಕ್ಬೇಕು ಅಂದ್ರೆ ಧ್ಯಾನ ಅನ್ನೋ ಒಂದು ನೆನಪಿನ ಅಸ್ತ್ರದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಧ್ಯಾನದ ಏನು ಅಸ್ತ್ರವನ್ನ ತಾವೆಲ್ಲರೂ ಬಳಕೆ ಮಾಡ್ಕೊಡ್ತಾ ಇದ್ರೆ ಅದರ ಸದುಪಯೋಗ ತಮಗಾಗ್ಲಿ, ಆ ಧ್ಯಾನದ ಮಹತ್ವವನ್ನು ತಾವೆಲ್ಲ ಅಳವಡಿಸ್ಕೊಂಡು ಅದನ್ನ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ, ಯಾಕಂದ್ರೆ ಸಂಸಾರಕ್ಕೆ ಸಂಸ್ಕಾರ. ನೀವೇನಾದ್ರು ಸಂಸಾರಕ್ಕೆ ಸಂಸ್ಕಾರ ಕೊಡ್ಲಿಲ್ಲ ಅಂತೇಳಿ ಆದ್ರೂ ನಿಮ್ಮನ್ನ ನಿಸ್ಸಾರ ಏನ್ ಮಾಡುತ್ತೆ, ಸಂಹಾರ ಮಾಡಿಬಿಡುತ್ತೆ. ಸಂಸಾರದಲ್ಲಿ ಇದ್ದು ಸಂಹಾರ ಆಗೋದಲ್ಲ, ಸಂಸಾರಕ್ಕೆ ಸಂಸ್ಕಾರ ಕೊಟ್ಟು ನಿಸ್ಸಾರ ಮಾಡ್ಕೊಂಡು ಬದುಕಾಗ ಮಾತ್ರ ಜೀವನ ಬಲು ಸಾರವಾಗಿರುತ್ತೆ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಆಗ್ಲಿ. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಮ್ಮ ಕೃಷ್ಣಪ್ಪನವರು, ಪೊಲೀಸ್ ಕೃಷ್ಣಪ್ಪನವರು ತಮ್ಮ ನಿವೃತ್ತಿಯ ನಂತರ ಅವರ ಎಲ್ಲ ನಿವೃತ್ತಿಯ ಪೆನ್ಷನ್ ಇವೆಲ್ಲ ತೆಗೆದುಕೊಂಡು ರಾಮನಗರದಲ್ಲಿ ಒಂದು ಸುಂದರವಾದಂತ ಒಂದು ಧ್ಯಾನ ಕೇಂದ್ರವನ್ನ ಎಲ್ಲ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ. ಆ ಕೃಷ್ಣಪ್ಪನವರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡ್ಲಿ. ನಾವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ PMC ಚಾನೆಲ್ನ ಮಠದ ವಿರೂಪಾಕ್ಷಿ ಅವರು ನಮ್ಮನ್ನು ಸಂಪರ್ಕ ಮಾಡಿ ಇಲ್ಲಿ ಕರೆದ್ರು. ಅವರ ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲರಿಗೂ ಸಹ ಈ ಧ್ಯಾನಾರ್ಥಿಗಳಿಗೆ ಆ ಭಗವಂತ ನಿಮ್ಮ ಧ್ಯಾನವನ್ನ ಸುಲಲಿತವಾಗಿ ಜೀವನದಲ್ಲಿ ಅಳಿಸ್ಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಹಾರೈಸ್ತೇನೆ. ಸರ್ವರಿಗೂ ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.